ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಿ ಎಂದು ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಂಡೆ ಕಪಿಲೆ ಓಬಣ್ಣ ಹೇಳಿದರು. ಶನಿವಾರ ಹೋಬಳಿಯ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಓಬಯ್ಯನಹಟ್ಟಿ ಗೊಲ್ಲರಹಟ್ಟಿ ಗ್ರಾಮದ ಈರಚಿಕ್ಕಮ್ಮ ದೇವಸ್ಥಾನದ ಆವರಣದಲ್ಲಿ ನಿವೃತ್ತ ದೊಡ್ಡ ನಾಗಯ್ಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರಿಂದ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉತ್ತೀರ್ಣರಾದ ಓಬಯ್ಯನಹಟ್ಟಿ ಗೊಲ್ಲರಹಟ್ಟಿ ಗಿಟ್ಟಾಪುರ ಗ್ರಾಮದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭದ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ನಮ್ಮ ಮಕ್ಕಳು SSLC PUCಯಲ್ಲಿ ಹೆಚ್ಚು ಅಂಕ ಗಳಿಸಿ ಫಸ್ಟ್ ಕ್ಲಾಸ್ ಪಾಸ್ ಆಗಿರ್ತಕ್ಕಂಥ ಮಕ್ಕಳಿಗೆ ನೋಡಪ್ಪ ಪ್ರತಿಭಾ ಪುರಸ್ಕಾರ ಅವ್ರು ಸನ್ಮಾನ ಮಾಡಿ ಅವ್ರಿಗೆಲ್ಲ ಗೌರವಿಸಿದ್ರು, ಎಲ್ಲ ಮುಖಂಡಗಳೆಲ್ಲ ಸೇರಿ. ಅದು ನಮ್ಮ ಮಕ್ಕಳು ಕೂಡ ಅದೇ ಮಟ್ಟಕ್ಕೆ ಓದಿಸ್ಬೇಕು ಅನ್ನೋದು ಪೇರೆಂಟ್ಸಿಗೆ ಬರಬೇಕು, ಓದ್ಬೇಕು ಅನ್ನೋದು ವಿದ್ಯಾವಂತರು ಕೂಡ ವಿದ್ಯಾರ್ಥಿಗಳು ಕೂಡ ಬರಬೇಕು ಅನ್ನೋ ಒಂದು ಕಾರ್ಯಕ್ರಮ. ಅದಕ್ಕಾಗಿಯೇ ಈ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ವಿ. ಈಗ ನಮಗೆ ಗೊತ್ತಿದ್ದಂಗೆ ನಮ್ಮ ಹಳ್ಳಿಯಲ್ಲಿ ನಾವು ಸಣ್ಣ ಹುಡುಗಿದ್ದಾಗ ಯಾರನ್ನು ಊರಾಗ ಅಡ್ಡಾಡ್ಬಿಟ್ರೆ ಯಜಮಾನ್ರು ಗಲಾಟೆ ಮಾಡಿಬಿಡೋದು, ಕೆಲಸ ಮಾಡ್ತಿಲ್ಲ ಈ ಮುಡಿ ಮಗ ಯಾವನೆಲ್ಲ ಅವನು ಸಾರ್ತಕ್ಕಂಥ ತಂದೆ ತಾಯಿ ಕೂಡ ನಮ್ಮ ಮಕ್ಕಳನ್ನ ಒಳ್ಳೆಯ ಕಾನ್ವೆಂಟಲ್ಲಿ ಓದಿಸ್ಬೇಕು, ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ಓದಿಸ್ಬೇಕು, ಅವ್ರನ್ನ ಇಂಗ್ಲೀಷ್ ಮೀಡಿಯಂನಲ್ಲಿ ಒಳ್ಳೆಯ ವಿದ್ಯಾವಂತನಾಗಿ ಮಾಡ್ಬೇಕನ್ನೋ ಭಾವನೆ ಎಲ್ಲರಲ್ಲೂ ಬಂದ್ಬಿಟ್ಟಿದೆ. ಇದಕ್ಕೆ ಕೂಲಿ ಮಾಡ್ತಕ್ಕಂಥವ್ರು ಕೂಡ ಅವ್ರ ಮಕ್ಕಳನ್ನು ನಾವು ಓದಿಸ್ಲೇಬೇಕಂತ. ಯಾರು ವ್ಯವಸಾಯ ಇನ್ನೊಂದು ನಾವು ಅದು ಮಾಡಬೇಕಿದೆ ಅವೇನಿಲ್ಲ, ಎಲ್ಲ ಎಜುಕೇಷನ್ಗೆ ಅಷ್ಟು ಕೋಪರೇಟಿವ್ ಕೊಡ್ತಿದ್ದಾರೆ, ಆದ್ಯತೆ ಕೊಡ್ತಿದ್ದಾರೆ. ಹಂಗಾಗಿ ಇವತ್ತು ಇಂಥ ಮಕ್ಕಳು ಒಂದು ಹಳ್ಳಿಯಲ್ಲಿ 35ರಿಂದ 40 ಜನ ಫಸ್ಟ್ ಕ್ಲಾಸ್ ಪಾಸ್ ಆಗ್ಬೇಕಂದ್ರೆ ಅಷ್ಟು ಸುಲಭವಾದಂಥ ಮಾತೇನಲ್ಲ. ಇಂಥ ಹಳ್ಳಿಗೆ ಎಲ್ಲ ಹಳ್ಳಿಗಳಲ್ಲೂ ಇದ್ದಾರೆ, ಬಟ್ ನಮ್ಮ ಹಳ್ಳಿಗೆ ಅಂತಲ್ಲ, ನಮ್ಮಲ್ಲಿ ಸ್ವಲ್ಪ ಇರಬಹುದು ಹೆಚ್ಚಿಗೆ. ಹೀಗೆ ಇನ್ನು ಮುಂದೆ ಇಂಥ ಬೆಳೆಯ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟು ಅವರನ್ನ ಮಕ್ಕಳನ್ನ ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡ್ಬೇಕು. ನಾವು ಯಾರು ಈಗ ಮಾತಾಡ್ತಾ ಬೇಕಂತ ಹೇಳಿದ್ರು ಅಂತ ಹೇಳಿದ್ರೆ ಅವ್ರ ಮಕ್ಕಳನ್ನ ಆಸ್ತಿಯನ್ನು ಮಾಡೋದಂಥದ್ದು ವಿದ್ಯೆ, ಅವ್ರಿಗೆ ಶಿಕ್ಷಣ ಕೊಟ್ಟು. ನಿವೃತ್ತ ಕಾರ್ಯನಿರ್ವಾಹಕ ಇಂಜಿನಿಯರ್ ಹಾಗೂ ಚಲನಚಿತ್ರ ನಿರ್ಮಾಪಕ ದೊಡ್ಡ ನಾಗಯ್ಯ ಮಾತನಾಡಿದರು. ಇವತ್ತು ಚೆನ್ನಾಗಿ ಓದ್ಬಿಟ್ಟಿದ್ವಿ ಅಂತಂದ್ಬಿಟ್ಟು ಸ್ವಾರ್ಥಿಗಳಾಗಬಾರ್ದು, ಸಮಾಜಮುಖಿಗಳಾಗಬೇಕು. ನಿಮ್ಮಲ್ಲಿ ಒಂದು ಛಲ ಇರಬೇಕು, ಏನು ಮಾಡಬೇಕು ಅನ್ನೋದೊಂದು ಛಲ ಇರಬೇಕು. ಅಂಬೇಡ್ಕರ್ ನೀವೆಲ್ಲ ಕೇಳಿರ್ಬೇಕು, ವಿದ್ಯಾ, ಹೋರಾಟ, ಸಂಘಟನೆ, ಈ ಮೂರನ್ನ ನೀವು ರೂಢಿಸ್ಕೋಬೇಕು. ವಿದ್ಯೆ ಇಲ್ಲದಲೇ ನೀವೇನು ಸಾಧಿಸೋಕ್ಕಾಗಲ್ಲ, ಅಷ್ಟೇ. ಸಂಘಟನೆ ಇಲ್ಲದಲೇ ಏನು ಮಾಡೋಕ್ಕಾಗಲ್ಲ. ಇವತ್ತಿನ ಕಾಲದಲ್ಲಿ ಇಡೀ ಪ್ರಪಂಚದಲ್ಲೇ ಸಂಘಟನೆ ಅನ್ನೋದು ಎಷ್ಟು ಮುಖ್ಯ ಅಂತಂದ್ಬಿಟ್ಟು ನಾವು ನೋಡ್ತಾ ಇದ್ದೀವಿ. ನಾವು ಸಂಘಟಿತರಾಗದೇ ಇದ್ದರೆ ನಮಗೆ ಸಿಕ್ಕಂಥ ಹಕ್ಕುಗಳು ಸಿಕ್ಕಲ್ಲ, ನಮಗೆ ಸಿಗಬೇಕಾದಂಥ ಯಾವುದೇ ಒಂದು ಬೆಲೆನೂ ಸಿಕ್ಕಲ್ಲ. ಹೋರಾಟನೂ ಅಷ್ಟೇ, ಬರೀ ಸಂಘಟನೆ ಇದ್ರೆ ಸಾಲದು. ನಾವು ಸಂಘಟನೆ ಇದ್ಕೊಂಡು ಬರೀ ಸಂಘದಲ್ಲಿದ್ದೀವಿ, ನಾವು ಸಹ ಮಾಡ್ತೀವಿ. ಹೋರಾಟ ಮಾಡೋದು ಮನೋಭಾವನೆ ಇರಬೇಕು. ಹೋರಾಟದಿಂದ ನಮ್ಮ ಒಂದು ಏನು ಇವಿದಾವಲ್ಲ ಹಕ್ಕುಗಳನ್ನ ನಾವು ಕಿತ್ಕೊಳ್ಳೋಂಥದ್ದನ್ನ ನೀವು ರೂಢಿಸ್ಕೋಬೇಕು. ನೀವು ಮಕ್ಕಳು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಶಂಕರಾಚಾರ್ಯರ ಹೆಸರು ಕೇಳಿದ್ರೆ ನೀವು ಹೇಳ್ಕೊಟ್ರಾ? ಶಂಕರಾಚಾರ್ಯರು ಅವ್ರ ಮನಸ್ಸಲ್ಲಿ ಬಂದ್ಬಿಡುತ್ತೆ, ನಾನು ಸನ್ಯಾಸಿ ಆಗಲೇಬೇಕು ಅಂದ್ಬಿಟ್ಟು. ಅವ್ರ ಮನೆಯಲ್ಲಿ ಇಡೀ ಮನೆಯೇ ಅಪೋಸು, ಅವ್ರ ತಾಯಿ ಅಪೋಸು, ತಂದೆಗಂತೂ ಇಷ್ಟನೇ ಇಲ್ಲ, ಇರೋನೊಬ್ಬ ಮಗ ಸನ್ಯಾಸಿ ಆಗ್ಬಿಟ್ಟು